ನಮ್ಮ ದೇಶದ ಬೆನ್ನೆಲುಬೇ ರೈತ. ನನ್ನ ಅಪ್ಪನೂ ಒಬ್ಬ ರೈತ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ಹೆಮ್ಮೆ ಇದೆ. ಇವತ್ತು ನಮ್ಮನೆ ಗದ್ದೆ ನಾಟಿ ಇತ್ತು. ಹಾಗೆ ಅಪ್ಪ ಗದ್ದೆಯಲ್ಲಿ ಹೂಡ್ತಾ ಇದ್ದರು. ಅವರಿಗೆ ನೀರು ಬೇಕು ಅಂತ ಹೇಳಿ ನಾನು ನೀರು ತಗೊಂಡು ಹೋಗ್ತಾ ಇದ್ದೆ. 2 ವರ್ಷದ ನಂತರ ನಾನು ಗದ್ದೆ ನಾಟಿ ಟೈಮಲ್ಲಿ ಊರಿಗೆ ಹೋಗಿದ್ದಾಗಿತ್ತು. ಹೋದ ವರ್ಷವೂ ನನಗೆ ನಾಟಿ ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ಹಾಗೆ ಅಪ್ಪ ಅಲ್ಲಿ ಗದ್ದೆಯಲ್ಲಿ ಹೂಡ್ತಾ ಇದ್ದರು. ನಾನು ಹೋಗಿ ಅಲ್ಲೇ ಸೈಡ್ ನಿಂತ್ಕೊಂಡೆ. ಅವರು ಬರ್ತೀನಿ ವೆಯ್ಟ್ ಮಾಡು ಅಂತ ಹೇಳಿದರು. ಹಾಗೆ ಅಲ್ಲಿ ಸೈಡ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಕಡೆಗೆ ಅವರಲ್ಲೇ ಟಿಲ್ಲರ್ನ ಸೈಡ್ಗೆ ಹಾಕಿ ನೀರು ಕುಡಿಯೋಕ್ಕೆ ಇಲ್ಲಿ ಹತ್ತಿರ ಬಂದರು. ಹಾಗೆ ಮಾತಾಡ್ತಾ ನೀರು ಕುಡಿತಾ ಇದ್ದರು. ನಮ್ಮ ಅಣ್ಣ ಏನು ಮಾಡ್ದ, ನಾನೊಂದು ರೌಂಡು ಟಿಲ್ಲರಲ್ಲಿ ಓಡಿಸ್ತೀನಿ ಅಂತ ಹೇಳಿ ಅವನು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗೆ ನಾನು ಅಪ್ಪ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಎಲ್ಲರದು ನಾಟಿ ಆಗಿತ್ತು, ನಮ್ಮದು ಲಾಸ್ಟ್ ನಾಟಿ ಇದು ಅಂತೆಲ್ಲ ಹೇಳ್ತಾ ಇದ್ದರು. ವಿಡಿಯೋ ಕ್ಲಿಕ್ ಆಗಲಿ ಅಂತ ಹೇಳಿ ಅನಿಸುತ್ತೆ, ಎಲ್ಲರೂ ನೋಡುವವರಿಗೂ ತುಂಬ ಹ್ಯಾಪಿ ಆಗಲಿ ಅಂತ ಹೇಳಿ ಅಲ್ಲೇ ನಮಗೆ ಗದ್ದೆಯಲ್ಲಿ ಒಂದು ಆಮೆ ಕೂಡ ಸಿಕ್ತು. ಅದನ್ನು ಸೇಫಾಗಿ ಬಾವಿಯಲ್ಲಿ ಬಿಟ್ವಿ. ನಮ್ಮ ಜೀವನದಲ್ಲಿ ಹೇಗಂತ ಹೇಳಿದರೆ, ನಮಗೆ ಏನಾದರೂ ಬೇಕು ಅಂತ ಹೇಳಿದಾಗ ಇಲ್ಲ ಅಂತ ಹೇಳದೇ ಇರುವಂಥ ಒಂದು ಜೀವ ಅಂತ ಹೇಳಿದರೆ ಅದು ಅಪ್ಪ ಅಂತ ಅನಿಸುತ್ತೆ. ಮತ್ತು ಯಾರೂ ಹಾಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಟಿಲ್ಲರ್ ಓಡಿಸ್ತೀನಿ ಅಂತ ಹೇಳಿದಾಗ ಅಪ್ಪ ಓಕೆ ಬಾ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ನನಗೆ ಭಯ ಆಯಿತು, ಬಟ್ ಆದರೂ ಅವರು ಫುಲ್ಲು ಧೈರ್ಯ ಕೊಟ್ಟು ಕರ್ಕೊಂಡು ಹೋದರು. ನಾನಿಲ್ಲಿ ಹಿಂದೆ ಇರ್ತೀನಿ, ನೀನು ಓಡಿಸು ಅಂತ ಹೇಳಿದರು. ನಾನು ಸಿಕ್ಕಿದ್ದೆ ಚಾನ್ಸು ಮತ್ತೆ ಸಿಗಲ್ಲ ಅಂತ ಹೇಳಿ ನಾನು ಒಂದು ರೌಂಡು ಹಾಗೆ ಓಡಿಸಿದೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು, ಅದೆಷ್ಟು ಖುಷಿ ಆಯಿತು ಅಂತ ಹೇಳಿದರೆ. ಬಟ್ ಎಷ್ಟೇ ಭಯ ಆದರೂ ನನ್ನ ಹಿಂದೆ ಅಪ್ಪ ಇದ್ದಾರಲ್ಲ ಅನ್ನುವಂಥ ಒಂದು ಧೈರ್ಯದಲ್ಲಿ ನಾನು ಟಿಲ್ಲರ್ ಹಿಡ್ಕೊಂಡು ಹಾಗೆ ಹೋದೆ. ಇದು ನಮ್ಮ ಗದ್ದೆ ಸುತ್ತಲಿರುವಂತಹ ಪರಿಸರ ಎಷ್ಟು ಹಸಿರಾಗಿದೆ ಅಲ್ವಾ. ಹಾಗೆ ಗದ್ದೆಯಲ್ಲಿ ಮೀನು ಕೂಡ ಸಿಕ್ಕಿತ್ತು. ಗದ್ದೆ ಪಕ್ಕದಲ್ಲಿ ಹೊಳೆ ಇರೋದ್ರಿಂದ ಮೀನೆಲ್ಲ ಗದ್ದೆಗೆ ಬರುತ್ತೆ. ಹಾಗೆ ನಮ್ಮ ಗದ್ದೆ ನಾಟೆ ಬಂದಿರುವವರೆಲ್ಲ ಹಾಗೇನೆಲ್ಲ ಕೇಳ್ತಾಯಿದ್ರು. ಕಿತ್ತು ಒಂದೊಂದು ಕಟ್ ಮಾಡಿ ಸೈಡ್ ಇಡ್ತಾಯಿದ್ರು. ಅದನ್ನೆಲ್ಲ ಅಣ್ಣ ತಂದು ಹಂಚ್ ಮೇಲೆ ಇಡ್ತಾ ಇದ್ದ. ಯಾಕಂತ ಹೇಳಿದರೆ ಇದು ಶ್ರೀ ಪದ್ಧತಿ ಆಗಿರೋದ್ರಿಂದ. ಹಾಗೆ ಅಪ್ಪ ಆ ಕಡೆ ಹೂಡ್ತಾ ಇದ್ರು. ಇದು ಇವತ್ತಿನ ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ವೆಯ್ಟ್ ಮಾಡಿ ಅದಕ್ಕೆ. ಹಾಗೆ ಟೇಕ್ ಕೇರ್.